ಈ ಸುದ್ದಿಯನ್ನ ಗೃಹ ಸಚಿವರು ಆಲಿಸಲೇಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಇಲಾಖೆಯಲ್ಲಿ ದಿನೇ ದಿನೇ ಅಕ್ರಮಗಳು ಹೆಚ್ಚಾಗ್ತಾ ಇದೆ. ಪರಮೇಶ್ವರ್ ಅವರೇ, ಈ ಸುದ್ದಿಯಿಂದ ಆದ್ರೂ ನೀವು ಎಚ್ಚೆತ್ತುಕೊಳ್ಳೋದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಕಾರಣ ಬೆಂಗಳೂರಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಯಾರು ಗೊತ್ತಾ? ಸ್ವತಃ ಇನ್ಸ್ಪೆಕ್ಟರ್ ಒಬ್ರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಅಕ್ರಮವಾಗಿ ಹಣ ಪಡೆಯುವಾಗ ಟ್ರಿಪಲ್ ಸ್ಟಾರ್ ಇರುವಂತಹ ಓರ್ವ ಇನ್ಸ್ಪೆಕ್ಟರ್ ಲೋಕಾಯುಕ್ತರ ಬಲೆಗೆ ಬಿದ್ದುಬಿಟ್ಟಿದ್ದಾರೆ. ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಾಕ್ ಆಗಿರುವಂತದ್ದು. ಸಿರ್ಸಿ ಸರ್ಕಲ್ ಬಳಿ ಕಾರ್ ಗ್ರೌಂಡ್ ಬಳಿ ಬಲೆಗೆ ಬಿದ್ದಿದ್ದಾರಂತೆ. 4 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ಹಣ ಪಡೆಯುವಾಗ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ. ಚೀಟಿ ವ್ಯವಹಾರ ಕೇಸ್ ಸಂಬಂಧ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದರಂತೆ. ಲೋಕ ಎಸ್ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಆತರನ್ನ ಹಿಡಿಯಲಾಗಿದೆ. ಗೋವಿಂದರಾಜು ವಶಕ್ಕೆ ಪಡೆದು ವಿಚಾರಣೆಯನ್ನ ಇದೀಗ ನಡೆಸಲಾಗ್ತಾ ಇದೆ. ಏನಾಗ್ತಾ ಇದೆ ದಿನೇ ದಿನೇ? ಮೊನ್ನೆ ಇತ್ತೀಚೆಗೆ ಒಂದು ಘಟನೆ ನಡೀತು. ಕಾರಲ್ಲಿದ್ದಂತ 11 ಲಕ್ಷವನ್ನ ಪೊಲೀಸರೇ ಕದ್ಬಿಟ್ರು. ಈಗ ನೋಡಿದ್ರೆ ಓರ್ವ ಇನ್ಸ್ಪೆಕ್ಟರ್, ಹೈಯರ್ ಅಥಾರಿಟಿ ಇರುವಂತ ಇನ್ಸ್ಪೆಕ್ಟರ್ ಲಂಚ ಪಡೆಯುವಾಗ ಸಿಕ್ಕಾಕೊಂಡು ಬಿದ್ದಿದ್ದಾರಂತೆ. ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಾಕ್ ಆಗಿರುವಂತದ್ದು. ರೆಡ್ ಹ್ಯಾಂಡ್ ಆಗಿ ಆ ವಿಡಿಯೋ ತೋರಿಸ್ತೀವಿ ನೋಡಿ ಈಗ ನಿಮಗೆ. ಯಾವ ರೀತಿಯಲ್ಲಿ ಓರ್ವ ಇನ್ಸ್ಪೆಕ್ಟರ್ ಅನ್ನ ಲೋಕಾಯುಕ್ತರು, ಎಸ್ಪಿ ಮತ್ತು ಉಳಿದವರು ಹಿಡ್ಕೊಂಡಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ. ಸರ್ ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸರು, ನಾವು ಪೊಲೀಸರು ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಬರ್ರಿ ಸರ್ ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸರು, ನಾವು ಪೊಲೀಸರು ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಬರ್ರಿ ಸರ್ ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸರು, ನಾವು ಪೊಲೀಸರು ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ. ನಿಮಿಷ ಅದು ಇನ್ನೂ ಕೂಡ ರಿಪಬ್ಲಿಕ್ ಅವ್ರ ಹತ್ರ ಕೇಳ್ತಾ ಇದ್ದೇನೆ ಅಷ್ಟೇ. ಗೃಹ ಸಚಿವರೇ, ಏನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ? ನೋಡ್ರಿ, ಓರ್ವ ಇನ್ಸ್ಪೆಕ್ಟರ್ ಅಂತೆ. ಕರ್ನಾಟಕ ರಾಜ್ಯ ಪೊಲೀಸರಿಗಿರೋ ಅಲ್ಪ ಸ್ವಲ್ಪ ಮರ್ಯಾದೆನೂ ತೆಗಿತಾರಲ್ಲ ಇಂಥವ್ರಲ್ಲ. ಅವ್ನು ಮಾಡ್ತಾ ಇರೋ ಹೈ ಡ್ರಾಮಾ ನೋಡಿ. ಏ ಅಂತ ಕೂಗ್ತಾನೆ, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇದೆಲ್ಲ ನೋಡುವಾಗ ಏನಾಗ್ತಾ ಇದೆ ಇಲ್ಲಿ ಅಂತ. ಸೊ ಆದಷ್ಟು ಬೇಗ ಇಂಥವ್ರನ್ನೆಲ್ಲ ಹೆಡೆಮುರಿ ಕಟ್ಟಿ ನೀವು ಕ್ಲಾಸ್ ತಗೊಳ್ಳದೇ ಇದ್ರೆ ರಾಜ್ಯದ ಮರ್ಯಾದೆ ಇವತ್ತು ಪಬ್ಲಿಕ್ ಅಲ್ಲಿ ಹರಾಜಾಗುತ್ತೆ. ಗೋವಿಂದರಾಜು ಅನ್ನುವಂತ ಪೊಲೀಸ್ ಈತ ನೋಡಿ. ಏನ್ರಿ ಕಡಪಕ್ಷ ಕಾನೂನು ಆದ್ರೂ ಗೊತ್ತಿಲ್ವಾ? ತಾನು ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದೀನಿ, ಲೋಕಾಯುಕ್ತರು ಇಟ್ಕೊಂಡಿದ್ದಾರೆ, ನಾನು ನೇರವಾಗಿ ಹೋಗಿ ಏನು ಡ್ರಾಮಾ ಮಾಡದೆ ಹೋಗಿ ಕಾರಲ್ಲಿ ಹೋಗಿ ಕೂತ್ಕೊಳ್ಬೇಕು, ಆಮೇಲೆ ಅವ್ರು ತನಿಖೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಹಂಗಾದ್ರೆ
4 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರಂತೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ತಾನೇ, ನೀವು ಪೊಲೀಸರು ನಾವು ಪೊಲೀಸರು ಇರಿ ಅಂತ. ಗೋವಿಂದ ರಾಜು ಅಂತ ಹೇಳಿ. ಈ ತನಿಖೆಯಲ್ಲಿ ಆ 4 ಲಕ್ಷದ ಹಣ ಇವನೊಬ್ಬನಿಗೆ ಅಥವಾ ಬೇರೆ ಯಾರಿಗೆಲ್ಲ ಹೋಗ್ತಿತ್ತಾ, ಇದೆಲ್ಲದೂ ಕೂಡ ತನಿಖೆ ಆಗ್ಬೇಕಾಗುತ್ತೆ. ನಿಮ್ ಸಿಬ್ಬಂದಿ ಕರೀರಿ ಸರ್. ಪೊಲೀಸರ ಕಥೆನೇ ಹಿಂಗಾಗ್ಬಿಟ್ರೆ ಇನ್ನು ಸಾರ್ವಜನಿಕರ ಕತೆ ಏನು ಅಂತ. ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಕಾರ್ ಸೀಸ್ ಮಾಡ್ಕೊಂಡು ಬಂದು ನಿಲ್ಸಿದ್ರೆ ಕಾರಲ್ಲಿರೋ 11 ಲಕ್ಷ ಕದೀತಾರೆ. ಇಲ್ಲಿ ನೋಡಿದ್ರೆ 4 ಲಕ್ಷ ಲಂಚಕ್ಕೆ ಬೆಲೆ ಇಟ್ಟು ಲೋಕಾಯುಕ್ತರ ಹತ್ರ ಸಿಕ್ಕಾಕೊಂಡು ಈ ರೀತಿ ಹೈ ಡ್ರಾಮಾ ಮಾಡಿಬಿಟ್ಟಿದ್ದಾರೆ. ಇದನ್ನೆಲ್ಲ ಹಿಡಿತ ಸಾಧಿಸೋದು ಯಾರು? ಪರಮೇಶ್ವರ್ ಅವರೇ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಈ ಕ್ವಶನ್ ಅನ್ನ ನಿಮ್ಗೆ ಕೇಳಬೇಕಾಗುತ್ತೆ. ನಿಮ್ ಸಿಬ್ಬಂದಿ ಕರೀರಿ ಸರ್. ನಿಮ್ ಸಿಬ್ಬಂದಿ ಕರೀರಿ, ವೆಪನ್ ಎಲ್ಲ